ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಐತಿಹಾಸಿಕ ಮುಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಿತವಾದ ಕೋಟೆ ರಾಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ರಾಮೇಶ್ವರ ಸ್ವಾಮಿಯ ದರ್ಶನ ಪಡೆದು ರಥೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಶ್ರೀ ಪಾರ್ವತಿ ಸಮೇತ ರಾಮೇಶ್ವರ ಸ್ವಾಮಿ ದೇವತಾ ಸನ್ನಿಧೌ ವರ್ಷೇ ವರ್ಷೇ ಏತದ್ ವರ್ಷೇ ಬ್ರಹ್ಮರಥೋತ್ಸವ ಅಂಗಭೂತಂ ಮಹಾಗಣಪತಿ ಪ್ರಾರ್ಥನಾ ಪೂರ್ವಕ ಆದಿತ್ಯಾದಿ ನವಗ್ರಹ ಮಹಾಮೃತ್ಯುಂಜಯ ಸಮೇತ ಶ್ರೀ ರಾಮೇಶ್ವರ ಸ್ವಾಮಿ ದೇವತಾ ಕೃಪಾ ಕಟಾಕ್ಷ ಅನುಗ್ರಹ ಸಿದ್ಧಾಂಗ पूजाख्यम कर्म करिष्ये सूर्याय चंद्राय मंगलाय बुधाय च गुरु शुक्र शनिभ्यश्च राहुवे केतुवे नमः. सूर्यग्रहण पूजाते सूर्यग्रहण सद्यो जातं प्रपद्यामि सद्यो जाताय नमो नमः. भवे भवे नाति भवे भवसमान भवोत्तमाय नमः. वामदेवाय नमो ज्येष्ठाय नमो श्रेष्ठाय नमो रुद्राय नमो कालाय नमः. कलविक्रणाय नमो बलविक्रणाय नमो बलाय नमो बलप्रमकराय नमो सर्वभूतमनाय नमो बलवन्मनाय नमः. अघोरेभ्यो रघोरेभ्यो अघोरघोरेभ्यः सर्वेभ्यो सर्वसर्वेभ्यो नमस्ते सर्वेभ्यः. ब्राह्मणे नमः माहेश्वर्ये नमः कौमार्ये नमः वैष्णव्ये नमः वाराह्ये नमः इंद्राण्ये नमः चामुण्डाय नमः सप्तमान्तकाय नमः. ओम सद्यो जातमूर्ते नमः वामदेवभ्याय नमः अघोरदयाय नमः तत्पुरुषवक्त्राय नमः ईशानभूत्वाय नमः. आवाहिता श्री गौरी समेता पार्वती समेता रामेश्वर स्वामी देवताभ्यो नमः.
विरामः भक्त्यादीपं प्रयच्छामि ಮುಂದಿನ ಅಧಿಕಾರದಲ್ಲಿ ಪದವಿ ಮುಂದೆ ಅಧಿಕಾರವಾಗಿ
ಕೋಟೆ ರಾಮೇಶ್ವರ ಒಂದು ಉತ್ಸವದ ಎಲ್ಲ ಶುಭಾಶಯಗಳು. ಕೋಟೆ ರಾಮೇಶ್ವರ ಎಲ್ಲ ಸಮಸ್ತ ಮಾಗಡಿ ಜನತೆಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೀಡಲಿ. ಅದೇ ರೀತಿ ಇನ್ನೇನು ಇದೇ ತಿಂಗಳು 28ರಿಂದ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದಾನಂತರ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದೇ ನಮ್ಮ ತಾಲೂಕಲ್ಲಿ ಇವಾಗೆಲ್ಲ ತಂದೆ ತಾಯಿಗಳಿಗಿರೋ ಟೆನ್ಷನ್ ಅಂದರೆ ಎಕ್ಸಾಮ್ಸ್ ಇರುತ್ತೆ. ಅದೇ ರೀತಿ ಎಲ್ಲರೂ ಮಕ್ಕಳಿಗೆ ನಮ್ಮ ಕೋಟೆ ರಾಮೇಶ್ವರ ಒಳ್ಳೆಯ ವಿದ್ಯೆ ಕೊಟ್ಟು ಹೆಚ್ಚಿನ ಒಂದು ಪರ್ಸೆಂಟೇಜ್ ಕೊಡಲಿ. ಎಲ್ಲರೂ ಮಕ್ಕಳು ಸಹ ಧೈರ್ಯವಾಗಿ ಒಂದು ಪರೀಕ್ಷೆನ ಎದುರಿಸಲಿ ಅಂತ ಹೇಳ್ತಾ, ಮತ್ತು ಈ ವರ್ಷ ಮಳೆ ಬೆಳೆ ಎಲ್ಲ ಸಮಸ್ತ ನಾಡಿನ ಜನತೆಗೂ ಹಾಗೂ ಮಾಗಡಿ ತಾಲೂಕಿನ ಜನತೆಗೂ ಸಮಸ್ತ ಒಳ್ಳೆಯ ಮಳೆ ಮತ್ತು ಸಮಗ್ರ ಬೆಳೆ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೋಟೆ ರಾಮೇಶ್ವರ ಈ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಎಲ್ಲ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ. ಸರ್, ಕೋಟೆ ಅಭಿವೃದ್ಧಿಗೆ ಯಾವುದೇ ಅನುದಾನ ಬಂದಿದೆ? ಯಾವತ್ತಿಂದ ಕೋಟೆ ಅದೆಲ್ಲ ಬಂದಿದೆ, ಪ್ರಾಧಿಕಾರದಿಂದ ಬಂದಿದೆ. ಅದು ಅತ್ಯಂತ ಇವಾಗ ಆಲ್ರೆಡಿ ನಿಮ್ಗೆ ಅಲ್ಲಿ ಶಾಸಕರು ತಿಳಿಸಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ದೇವಸ್ಥಾನಕ್ಕೆ ಏನಾದರೂ ಅಲ್ಲ, ಎಲ್ಲ ಬಂದಿದೆ. ಅದು ಕೋಟೆ ಅಂದರೆ ಎಲ್ಲ ಇದು ಏನಿದೆ ನಮ್ಮದು ಎಕ್ಸ್ಟೆಂಟ್ ಇದರಲ್ಲಿ ಏನಿದ್ರೂ ಅದನ್ನ ಆ್ಯಸ್ ಪರ್ ಪ್ಲ್ಯಾನ್ ಏನು ಮಾಡ್ತಾರೋ ಅದ್ರ ಪ್ರಕಾರನೇ ಪ್ರಾಧಿಕಾರ ಬಂದು ಪ್ರತಿಯೊಂದನ್ನು ಹಂತವಾಗಿ ಅದನ್ನ ಅಭಿವೃದ್ಧಿಪಡಿಸೋ ಕಾರ್ಯಕ್ರಮ ಆಗುತ್ತೆ. ಹಾಗೇನೇ ಮಿಸ್ಯೂಸ್ ಆಗಿ 36 ರೂಪಾಯಿಗೆ ಮೂವ್ ಮಾಡಿದ್ದಾರೆ. ಅದು ಆಗಿತ್ತು. ಅದನ್ನ ಹಿಂದೆ ಅವ್ರನ್ನ ಕ್ರಮ ಕೈಗೊಂಡಿದ್ದೀವಿ, ವರದಿ ಸಲ್ಲಿಸಿದ್ವಿ. ಅದರಂತೆ ಅವ್ರನ್ನ ಅಮಾನತು ಮಾಡಿದ್ದೀವಿ. ಯಾರು ನಮ್ಮ ಕಿರಣ್ ಅಂತ ಗ್ರೂಪ್ ಇದೆ. ಕ್ರಮ ಆಗಿದೆ ಸರ್? ಆಗಿದೆ, ಅಮಾನತು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿದ್ದಾರೆ. ಸರ್, ರಂಗನಾಥ ಸ್ವಾಮಿ ದೇವಸ್ಥಾನದ್ದು ದನಗಳ ಜಾತ್ರೆ ಅದ್ರ ಸಿದ್ಧತೆ ಆಗ್ತದೆ. ನಿನ್ನೆ ಸಹ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆ ನಡೆಸಿದ್ದೀವಿ. ಇವಾಗ ಹೆಚ್ಚಾಗಿ ಮೊದಲೇ ಯುಗಾದಿ ಹಬ್ಬದ ನೆಕ್ಸ್ಟು ದಿನವೇ ಒಂದು ದನಗಳ ಜಾತ್ರೆ ಇದಾಗ್ತದ್ರಿಂದ ಕುಡಿಯೋ ನೀರು ಮತ್ತು ಅಲ್ಲಿಗೆ ಬರುವಂತಹ ಜನಗಳಿಗೆ ಮೂಲಸೌಕರ್ಯ ಇದ್ರ ಬಗ್ಗೆ ನಮಗೆ ಶಾಸಕರು ತಿಳಿಸಿದ್ದಾರೆ. ಎಲ್ಲ ಇಲಾಖೆಗಳು ಸಹ ನಾವು ಒಟ್ಟುಗೂಡಿ ಅವ್ರಿಗೇನು ವರ್ಷವಾಗಿ ಏನು ಇದು ಮಾಡ್ತಾಯಿದ್ದೀವೋ ಅದನ್ನು ಇನ್ನೂ ಹೆಚ್ಚಿನ ಒಂದು ಸೌಲಭ್ಯ ಅದಕ್ಕೆ ಸಹ ತಾಲೂಕಾಡಳಿತ ಮಾಡ್ತದಂತ ಸುಂಕ ಇರುತ್ತದೆ. ಸುಂಕ ಇಲ್ಲ, ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ. ಶೌಚಾಲಯದ ವ್ಯವಸ್ಥೆ ತುಂಬಾ ಕೊರತೆ ಇರುತ್ತೆ. ಶೌಚಾಲಯ ವ್ಯವಸ್ಥೆ ಬಂದಾಗ ಇವಾಗ ಮೊಬೈಲ್ ಟಾಯ್ಲೆಟ್ಸ್ನ ತರಬೇಕು. ಮತ್ತು ಇವಾಗ ಅಲ್ಲಿ ಕಾಲೇಜ್ ಇದೆ, ಕಾಲೇಜಲ್ಲೂ ಸಹ ಅದನ್ನ ಮುಕ್ತವಾಗಿ ಪ್ರವೇಶ ಮಾಡಬೇಕು ಅಂತೇಳಿ ಪುರಸಭೆಗೂ ಸಹ ಹೇಳಿದ್ದೀವಿ. ಅದನ್ನ ಕ್ಲೀನ್ ಮಾಡಿ ಎಸ್ಪೆಷಲಿ ಮಹಿಳೆಯರಿಗೆ ಭಾಳ ಇದಾಗುತ್ತೆ, ಅವ್ರಿಗೆ ಒಂದು ಕಾಲೇಜಲ್ಲಿ ಮುಕ್ತ ಪ್ರವೇಶ ಮಾಡಿ ಅದೇ ರೀತಿ ಹೆಚ್ಚಿನ ಮೊಬೈಲ್ ಟಾಯ್ಲೆಟ್ಗಳನ್ನೂ ಸಹ ವ್ಯವಸ್ಥೆ ಮಾಡಬೇಕಂತ ಹೇಳಿ. ಪರೀಕ್ಷೆ ವಿಚಾರದಲ್ಲಿ ಯಾವ ರೀತಿ ನೀವು ತಯಾರು ಮಾಡ್ಕೊಂಡಿದ್ದೀರಿ? ಪರೀಕ್ಷೆ ಇದು ಮಾಮೂಲಿ ಪ್ರತಿ ವರ್ಷ ತಂದು ನಡೀತದೆ. ಎರಡೂ ಪಬ್ಲಿಕ್ ಪರೀಕ್ಷೆ ಆದ್ದರಿಂದ ಇದು ಅತ್ಯಂತ ಆ್ಯಸ್ ಪರ್ ಪ್ಲಾನ್ ಎಲ್ಲ ತಹಸೀಲ್ದಾರು ನಾವೇ ಹೋಗಿ ಎಲ್ಲ ತಂದು ಒಂದು ಇದರಿಂದ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ರಿವೀಲ್ ಮಾಡೋಕ್ಕಾಗಲ್ಲ, ಎಲ್ಲ ಸಿದ್ಧತೆಯೂ ಆಗಿರಲಿ. ಹಿಂದೇನೂ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಹ ನಡೆದಿದೆ. ನಾವು BO ಎಲ್ಲ ಒಂದು ಕಮಿಟಿ ಇರುತ್ತೆ, ಅದರಲ್ಲಿ ನಾವು ತಂದು ಆ್ಯಸ್ ಪರ್ ಗೈಡ್ಲೈನ್ಸ್ ಇರುತ್ತೆ ಅದ್ರ ಪ್ರಕಾರ ನಾವು ಇದರಲ್ಲಿ SLC ಮಕ್ಕಳಿಗೆ ಒಂದು ಕಾರ್ಯಾಗಾರ ಥರ ಮಾಡೋಣ ಅಂತ ಹೇಳಿ ನಮ್ಮ BO ಜೊತೆ ಮಾತಾಡಿ ಮಾಡ್ತೀವಿ. ಸರ್, ಇದು ಮುಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 1628 ನಿರ್ಮಾಣ ಆಗಿರ್ತಕ್ಕಂಥ ಕೋಟೆ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾದಿ ಕೈಂಕರ್ಯಗಳ ನೀರಿನ ಕೊರತೆ ಇದೆ. ಹೌದು, ಇವಾಗ ಬಂದಾಗ ನಾನು ಒಂದು ಸತಿ ಇಲ್ಲಿ ವಾಕಿಂಗ್ ಬಂದಾಗ ನೋಡಿದೆ, ಇದೆಲ್ಲ ಭಾಳ ಇನ್ನೂ ಇದರಲ್ಲಿತ್ತು. ನಾವು ಬಂದಾಗ ಅವ್ರು ಪೂಜಾರಿ ನಮ್ಮ ಇವ್ರಿಗೆ ಹೇಳಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಇದು ಕ್ಲೀನ್ ಮಾಡ್ಬೇಕಂತೇಳಿ ಕ್ಲೀನ್ ಮಾಡಿಸಿದ್ದಾರೆ. ಇದು ಭಾಳ ನಾನು ಇತಿಹಾಸ ತಿಳ್ಕೊಂಡಾಗ ಭಾಳ ಪುರಾತನವಾದದ್ದು ಮತ್ತು ಭಾಳ ಶಕ್ತಿಶಾಲಿಯಾದ ತಿಳಿದು ಬಂದಿದೆ. ಇದನ್ನು ನೀರಿನ ವ್ಯವಸ್ಥೆ ಅವರು ಹೇಳಿದರು, ಪೂಜಾರಿ ಸಹ ಹೇಳಿದರು. ಇದನ್ನು ಯಾಕಂದರೆ ಇಲ್ಲಿ ಆರ್ಕಾಲಜಿಕಲ್ ಸೈಟ್ ಇರೋದ್ರಿಂದ ಸುತ್ತ ಇದು ಕೋಟೆ ಆಗಲಿ ಈ ದೇವಸ್ಥಾನ ಆಗಲಿ ಏನೇ ನಾವು ಒಂದು ಅಡಿ ತೆಗಿಬೇಕಂದ್ರೂ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಿನ ಅನುಮತಿ ಬೇಕು. ಹೆಂಗಿದ್ರು ಡೆವಲಪ್ಮೆಂಟ್ ನಡೀತಿದೆ, ಅದರಲ್ಲೇ ಪ್ಲ್ಯಾನಲ್ಲಿ ಅವ್ರಿಗೆ ಎಲ್ಲಿ ಸೂಟಬಲ್ ಆಗುತ್ತೆ ವಾಟರ್ ಹೆಂಗಿದ್ರು ಬೇಕು. ಇವಾಗ ಸ್ಟೇಡಿಯಮ್ಗೆಲ್ಲ ವಾಟರ್ ಬೇಕಲ್ಲ, ಅದರಲ್ಲಿ ಬೇಕಾದ್ರೆ ಅನುಕೂಲ ಮಾಡ್ತಾರೆ, ಒಂದು ವ್ಯವಸ್ಥೆ ಮಾಡ್ತಾರೆ. ಸೊ ಒಳ್ಳೆಯದಾಗಲಿ ಸರ್. ಕೋಟೆ ರಾಮೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗವಹಿಸಿ ನಾಡಿನ ಅಭ್ಯುದಯಕ್ಕೆ ಲೋಕ ಕಲ್ಯಾಣವಾಗಲಿ ಅಂತ ಪ್ರಾರ್ಥಿಸಿದಿರಿ. ತಮಗೂ ದೇವರು ಒಳ್ಳೆಯದನ್ನು ಮಾಡಲಿ ಸರ್. ಎಲ್ಲವೂ ತಮಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.